ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಸುಲಭವಾಗಿ ಗರಿಗರಿಯಾದ ನಿಪ್ಪಟ್ಟು ಹೇಗೆ ಮಾಡೋದಂತ ನೋಡೋಣ. ಮನೆಯಲ್ಲೇ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗೂ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಗರಿಗರಿಯಾದ ನಿಪ್ಪಟ್ಟು ಹೇಗೆ ಮಾಡೋದು ನೋಡೋಣ. ಫಸ್ಟು ನಾನಿಲ್ಲಿ ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜ ಜೊತೆಗೆ ಒಂದು 2 ಸ್ಪೂನ್ ಕಡಲೆಬೀಜ, ಒಂದು 3 ಒಣಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ನೀವು ಚಿಲ್ಲಿ ಫ್ಲೇಕ್ಸ್ ಇದ್ರೂ ಹಾಕೋಬೋದು. ಒಂದು 2 ಸ್ಪೂನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಇದು ನೋಡಿ, ಹಸಿ ಕರಿಬೇವು ಎಳೆದು ತೊಗೊಂಡಿದ್ದೀನಿ. ನಾನು ಅದನ್ನು ಈ ಥರ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇವಾಗ ಮೈದಾ ಹಿಟ್ಟು ಸೇರಿಸ್ಕೊತಿದ್ದೀನಿ. ನೀವು ಅಕ್ಕಿ ಹಿಟ್ಟು ನಾನು ಏನು ಕ್ವಾಂಟಿಟಿಲಿ ಹಾಕಿದ್ದೀನಲ್ಲ ಇದರಲ್ಲೇ ನೀವು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 2.5 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿನ ಟೇಸ್ಟ್ ಬೇರೆ ಥರ ಬರುತ್ತೆ, ಇದು ಮೈದಾ ಹಿಟ್ಟು ಬೇರೆ. ನೋಡಿ, ಮೈದಾ ಹಿಟ್ಟು 2.5 ಕಪ್ಪು, 1/4 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. 2.5 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದು ಕಡಲೆಬೀಜ, ಹುರಿಗಡಲೆ ಮತ್ತು ಮೆಣಸಿನಕಾಯಿ ಏನು ತೋರಿಸಿದ್ನಲ್ಲ ಅದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಂಬಂದಿರೋದು, ಕರಿಬೇವು ಹಾಕಿದ್ದೀನಿ. ಮತ್ತು ಇದು ಪುಡಿ ಮಾಡ್ಕೊಂಡಿದ್ವಲ್ಲ ಕಡಲೆಬೀಜ, ಹುರಿಗಡಲೆ ಮತ್ತು ಒಣಮೆಣಸಿನ್ಕಾಯಿ ಹಸಿದೇ ನಾನು ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಅದನ್ನೇ ಯಾವುದೇ ಕಾರಣಕ್ಕೂ ಹುರಿದಿಲ್ಲ, ಓಕೆನಾ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1-2 ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1.5 2 ಸ್ಪೂನ್ ಆಗೋಷ್ಟು, 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋ ತುಪ್ಪ ಇದು. 2 ಸ್ಪೂನ್ ಆಗೋಷ್ಟು, 2-3 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೀವು ತುಪ್ಪ ಬೇಡ, ತುಪ್ಪ ಇಲ್ಲ ಅಂತಂದರೆ ಕಾಯಿಸಿ ಆಯಿಲ್ನ ಕಾಯಿಸ್ಬಿಟ್ಟು, ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೋಬೋದು. ನೋಡಿ, ಇದನ್ನು ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿ ಹಿಂಗೆ ನಾವು ಒಣ ಹಿಟ್ಟನ್ನೇ ಫಸ್ಟು ಮಿಕ್ಸ್ ಮಾಡಿಕೊಂಡು ಹಿಂಗೆ ಮಿದ್ದರೆ, ಅಂದರೆ ಇಡೀ ಮಾಡಿದ್ರೆ ಅದು ಒಂಥರ ಉಂಡೆ ಥರ ಬರಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಚೆನ್ನಾಗಿ ಬರೋದು. ಈಗ ನೋಡಿ, ನಾನು ಎಷ್ಟು ನೀರು ಬೇಕೋ ಅದಕ್ಕೆ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು, ನೀವು ಚಪಾತಿ ಥರನಾದ್ರೂ ಉಜ್ಜಿಬಿಟ್ಟು ಅದು ಏನಾದರೂ ಒಂದು ಶೇಪರ್ ತೊಗೊಂಡ್ಬಿಟ್ಟು ಶೇಪ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಮಾಮೂಲಿ ಲಟ್ಟಣಿಗೆ ತೊಗೊಂಡು ಉಜ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಲಟ್ಟಣಿಗೆಯಲ್ಲಿ ಉಜ್ಜಿದ್ದೀನಿ. ನಿಮಗೆ ಈ ಥರ ಬೇಡ ಅಂತಂದರೆ ನೀವು ಚಪಾತಿ ಥರ ಉಜ್ಜಿಬಿಟ್ಟು ನೀವು ಶೇಪರ್ ಯಾವುದಾದ್ರೂ ಒಂದು ಬಾಕ್ಸ್ ಡಬ್ಬಿ ಆ ಥರದ್ರಲ್ಲಿ ಏನಾದ್ರು ಶೇಪ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ನಾನು ಉಜ್ಜಿ ಆದಮೇಲೆ ಫೋರ್ಕ್ ತಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಗರಿಗರಿಯಾಗಿ ಬರುತ್ತೆ, ಅಂದರೆ ಉಬ್ಬಿ ಬಂದು ಮೆತ್ತಗಾಗಲ್ಲ. ಹಂಗಾಗಿ ನೀವು ಇಲ್ಲ ಚಾಕು ಇಲ್ಲ ಒಂದು ಸ್ಪೂನು ಏನಾರು ತಗೊಂಡು ಈ ಥರ ಸ್ವಲ್ಪ ಸ್ಕ್ರ್ಯಾಚಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಜಾಸ್ತಿ ಉಬ್ಬಿ ಬರಲ್ಲ ಮತ್ತು ಮೆತ್ತಗೂ ಆಗಲ್ಲ, ತುಂಬ ಗರಿಗರಿಯಾಗಿ ಬರುತ್ತೆ. ನೀವು ಯಾವಾಗಲೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಆಯಿಲ್ ಬಿಸಿ ಆದಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದೊಂದನೇ ಒಂದು ಸ್ವಲ್ಪನೇ ಮಗ್ಚಾಗ್ತಾ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎರಡೂ ಕಡೆ ಮಡ್ಚಾಗ್ತಾನೆ ಮಾಡಬೇಕು. ಇದು ನಿಪ್ಪಟ್ಟು ಈ ಥರ ಮಾಡಿದ್ರೇ ಚೆನ್ನಾಗಾಗೋದು. ಒಂದೇ ಕಡೆ ಫುಲ್ಲು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಆಮೇಲೆ ಮತ್ತೊಂದು ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮತ್ತೆ ಮಾಡ್ಕೊಂಡ್ರೆ ನಿಮಗೆ ಅಷ್ಟು ಗರಿಗರಿಯಾಗಿ ಬರಲ್ಲ. ನೀವು ಆದಷ್ಟು ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಆವಾಗಲೇ ನಿಮಗೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ನೋಡಿ, ನಾವು ಫೋರ್ಕ್ ಸಹಾಯದಿಂದ ಸ್ಕ್ರ್ಯಾಚಸ್ ಮಾಡ್ಕೊಳೋದ್ರಿಂದ ಈ ಪೂರಿ ಥರ ಉಬ್ಬಿ ಬರಲ್ಲ. ಆವಾಗ ನಮಗೆ ಉಬ್ಬಿ ಬಂದರೆ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಡ್ತವೆ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್, ಸ್ವಲ್ಪ ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಆದರೆ ಸಾಕಾಗುತ್ತೆ. ನಾನು ಇವಾಗ ಏನು ನಿಪ್ಪಟ್ಟಿಂದು ಅಷ್ಟು ಉಂಡೆ ಮಾಡಿಟ್ಕೊಂಡಿದ್ವೋ ಅದಷ್ಟನ್ನು ಫ್ರೈ ಮಾಡಿಕೊಂಡು ತರ್ತೀನಿ. ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಕ್ವಿಕ್ಕಾಗೂ ಆಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನಾನಿಲ್ಲಿ ನಿಮಗೆ ಒಂದು ನಿಪ್ಪಟ್ಟನ್ನ ಹಂಗೆ
ಮುರಿದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಈ ಜೀರಿಗೆ ಬದಲು ಅಜ್ವಾನ ಕೂಡ ಹಾಕ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ತುಂಬ ಒರಟು ಆ ಥರನೂ ಆಗಿಲ್ಲ. ನಾವೇನು ಕ್ವಾಂಟಿಟಿ ತೋರಿಸಿದ್ದೀವಿ ಮೈದಾ ಹಿಟ್ಟು, ಅದ್ರ ಬದಲು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಆದಷ್ಟು ಬೇಗ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.